ಬದ್ಧತೆ, ಕಳಕಳಿ, ಪ್ರಾಮಾಣಿಕತೆ ಸಮಾರಂಭಕ್ಕೆ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆಧಾರದ ಹೃತ್ಪೂರ್ವಕ ಹಾಗೂ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಬೇಕಾಗಿ ಕೋರುತ್ತೇನೆ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಪರಿಸರ ಸ್ನೇಹಿ ಕಾಯಕದಲ್ಲಿ ತಾವೆಲ್ಲರೂ ಸಹ ಸರ್ಕಾರದ ಜೊತೆಗಿದ್ದೇವೆ ಅನ್ನೋದನ್ನ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಂಘದ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ 2020 ನೌಕರರಿಗೆ ಅವರು ಸಲ್ಲಿಸುತ್ತಿರುವಂತಹ ಉತ್ತಮ ಸೇವೆಯನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಈ ದಿನ ತಮಗೆಲ್ಲರಿಗೂ ಇದೊಂದು ಸರ್ಕಾರ ನಿಮಗಾಗಿ ಮಾಡಿರುವಂತದ್ದು ನಗದು ರಹಿತ ಯೋಜನೆಗೆ ನಿಮ್ಮೆಲ್ಲರ ಅನುಮೋದನೆ ಇದೆ ಎಂದು ಕೂಡ ಪುರುಷೋತ್ತಮ್ ಸಿಂಗ್ ಅವರು ಮೊಟ್ಟ ಮೊದಲನೇದಾಗಿ ನನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಹಾಗೂ ನಂತರ ಕಲ್ಪನಾ ರಾಜ್ಯದ ಎಲ್ಲ ತರಬೇತಿ ಕೇಂದ್ರಗಳಲ್ಲಿ ಆಡಳಿತ ತರಬೇತಿ ಕೇಂದ್ರ ಉನ್ನತೀಕರಿಸಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ವಿಶೇಷವಾಗಿ ಇದು ಐತಿಹಾಸಿಕ, ಇಡೀ ದೇಶಕ್ಕೆ ಮಾದರಿಯಾದಂತಹ ಈ ಒಂದು ಆನ್ಲೈನ್ ಕನ್ನಡ ಕೋರ್ಸ್ಗಳ ಪ್ರಾರಂಭವನ್ನು ಮುಖ್ಯಮಂತ್ರಿಗಳು ಚಾಲನೆಗೊಳಿಸಿದ್ದಾರೆ. ಅವರಿಗೆ ಕರ್ನಾಟಕ ಸರ್ಕಾರ ಸಚಿವಾಲಯ, ಅದಾದ ನಂತರ ಸೋನಿಯಾ ವರ್ಣಿಕರ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ, ವರ್ತರಾಜ್ ಪಾಟೀಲ್ ಉಪನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಬೆಂಗಳೂರು, ವಿಜಯ್ ಕುಮಾರ್ ಎಂ ಹದ್ದತ್ ಉಪಾಯುಕ್ತರು, ಶಿವಪ್ರಸಾದ್, ಅನಿತಾ ಭಾಸ್ಕರ, ಜೋರಾದ ಕರ್ನಾಟಕವನ್ನು ಮಾಡೋದಕ್ಕೆ ಇವರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ದಯಮಾಡಿ ಪ್ರಶಸ್ತಿ ಕೊಡುತ್ತಿರುವುದು